ಇವತ್ತು ನಮ್ಮ ಸದ್ದಾಂ ಹುಸೇನ್ ಅವ್ರ ಬರ್ತಡೇ ಇದೆ. ನಮಗೆ ಅವರಿಗೆಲ್ಲ ವಿಶ್ ಮಾಡ್ತಾ ಯುವಕರಿಗೆ ಒಂದು ಉರಿದುಂಬಿಸ್ತಾ ಇದ್ದೀವಿ. ಹಾಗೆ ಅವರಿಗೆ ಐಶ್ವರ್ಯ, ಆರೋಗ್ಯ, ಒಳ್ಳೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಮಾಡೋ ಶಕ್ತಿ ಕೊಡಲಿ ದೇವರು. ಅದೇ ರೀತಿಯಾಗಿ ನಾಳೆ ನಾವು ಭಾನುವಾರ ಮತ್ತೆ ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾ ಇದ್ದೇನೆ, JDS ಇದ್ದ. ಹಂಗಾಗಿ ಇಲ್ಲಿ JDS ಬಿಟ್ಟು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾ ಇದ್ದೇನೆ. ಹಂಗಾಗಿ ಎಲ್ಲ ಯುವಕರು ಸಪೋರ್ಟ್ ಮಾಡಿ ಈ ಕ್ಷೇತ್ರನ ಕಾಂಗ್ರೆಸ್ ಪಕ್ಷವಾಗಿ ಗೆಲ್ಲಿಸಿ, ಯಾರೇ ಆಗಿರಲಿ, ಯಾರೇ ನಿಲ್ಲಿಸಿದ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರನ್ನ ಗೆಲ್ಸ್ಕೊಂಬರ ಅಂತ ಒಂದು ಶಕ್ತಿ ದೇವ್ರು ನಮಗೆ ಕೊಡಲಿ ಅಂತೇಳಿ ನಾನು ಸಂಘಟನೆ ಮಾಡೋಕ್ಕೆ ಬದ್ಧವಾಗಿ ನಿಲ್ತೇನೆ. ಸುಮಾರು ಜನ ಸೇರ್ಪಡೆ ಆಗ್ತಾ ಇದ್ದಾರೆ JDS ಇದ್ದ ಕಾಂಗ್ರೆಸ್ಸಿಗೆ. ಹಂಗಾಗಿ ಯಾರನ್ನೇ ಕೊಡಲಿ, ಕಾಂಗ್ರೆಸ್ ಪಕ್ಷ ಯಾರನ್ನು ಕೊಟ್ಟರು ಯುವಕರನ್ನ ಕೊಡಲಿ, ಇಂಥವ್ರು ಮಾಡೋ ಅಂದರೆ ಅಂಥವ್ರಿಗೆ ಮಾಡಿ. ನಾವು ಏನಕ್ಕೆ ಅಂದರೆ ನಮಗೆ ಅಲ್ಲಿ ಯಾವುದು ಬೆಲೆ ಉಳಿದಿಲ್ಲ ಇಲ್ಲಿವರೆಗಾದರೂ. JDS ಅನ್ನೋದೇ ಇವತ್ತು ಲಾಸ್ಟ್ ಎಲೆಕ್ಷನ್ನಲ್ಲಿ ಗಲಾಟೆ ಮಾಡ್ಕೊಂಡು ಇವತ್ತು ಕೋರ್ಟು ಕಚೇರಿ ಹಿಡಿತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ನಮಗೊಂದು ಸಪೋರ್ಟ್ ಸಿಕ್ಕಿಲ್ಲ JDS ಇದ್ದ. ಎಲೆಕ್ಷನ್ನಲ್ಲಿ ಗಲಾಟೆ ಆಯಿತು. ಇದೇ ಎಲೆಕ್ಷನ್ನಲ್ಲಿ ನಾವು ಕ್ಯಾನ್ವಸ್ ಮಾಡಬೇಕಾದ್ರೆ BJP ಅವ್ರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ಗಲಾಟೆ ಆಗಿ ನಮ್ಮನ್ನು ಹೊಡೆದಾಕಿ ಕೇಸ್ಗಳಾಗಿ ಇವತ್ತಿಗೂ ನಾವು ಕೋರ್ಟು ಕಚೇರಿ ಅಡ್ಡಾಡ್ತಾ ಇದ್ದೀವಿ. ಹಂಗಾಗಿ ಯಾರೂ ನಮಗೆ ಸಪೋರ್ಟ್ ಮಾಡಕ್ಕೆ ಬರಲಿಲ್ಲ. JDS ಇಂದ ಆಗಿರ್ಬೋದು, ಬೇರೆ ನಮ್ಮ ಸ್ನೇಹಿತರಾಗಿರ್ಬೋದು, ಭಾಳ ನಮಗೆ ನೋವಾಯ್ತು ಅಲ್ಲಿದ್ದ. ಹಂಗಾಗಿ ಓಟಾಗಿ ಏನಾಯ್ತು, ಎಲೆಕ್ಷನ್ ಮುಗಿಯೋವರೆಗೂ ಚೆನ್ನಾಗಿರ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ JDSನವ್ರು ಯಾರೂ ತಿರುಗಿ ಹಾಕಿ ನೋಡಲ್ಲ. ಇಲ್ಲಿವರೆಗಾದರೂ ಒಂದು ಮೀಟಿಂಗ್ ಮಾಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಹಂಗಾಗಿ ಎಲೆಕ್ಷನ್ ಬಂದಾಗ JDS ಬೇಕು ಅಂತಾರೆ. ಅದಕ್ಕಾಗಿ ನನಗೆ ಹೆಂಗಪ್ಪ ಅಂದರೆ ಒಂದು ಪಕ್ಷ ಕಟ್ಟಿ ಮೇಲೆ ಒಂದು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬರ ಅಂತ ನಾವು ಕೆಲಸ ಮಾಡೋರು. ಖಂಡಿತ ಸಿಗುತ್ತೆ. ಯಾಕಪ್ಪ ಅಂದರೆ ಇವತ್ತಿಂದು 2.5 ವರ್ಷದಲ್ಲಿ ಏನಾಗಿದೆ ಅಂತ ನಾವು ನೋಡ್ಕೊಂತ ಬಂದಿದ್ದೇವೆ. ಎಷ್ಟು ಜನಕ್ಕೆ ಒಳ್ಳೇದಾಗಿದೆ, ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಎಷ್ಟು ಪ್ರಾಬ್ಲಮ್ಮು BJP ಅವರಾಗಿರ್ಬೋದು, JDSನವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಎಲ್ಲರೂ ದುಡ್ಡು ತಗೊಂತ ಇದಾರೆ. ಯಾರೂ ತಗೊಂತ ಇಲ್ಲ ಅಂತಲ್ಲ. ಈಗ ನಾನು BJP ಅದೇನೆ ಅಂತ ಹೇಳಿ, ನಾನು JDS ಅದೇನೆ ಅಂತ ದುಡ್ಡು ಸಿದ್ದರಾಮಯ್ಯನ ದುಡ್ಡು ಬೇಡ ಅಂತ ಹೇಳಿಲ್ಲಲ್ಲ. ನಾವು ಎಲ್ಲರೂ ತಗೊಂತ ಇದ್ದೀವಿ. ಆಕ್ಚುಲಿ ನಾಯಕರಲ್ಲ, ನಾವೇ ಸ್ವತಃ ಕಾಂಗ್ರೆಸ್ಸಿಗೆ ಬರ್ತೇವೆ ಅಂತ ಹೇಳಿ ಸಿದ್ಧವಾಗಿ ನಾವೇ ಖುದ್ದಾಗಿ ಸ್ವಯಂ ಖುದ್ದಾಗಿ ನಿಂತ್ಕೊಂಡು ನಾವು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೇವೆ. ಯಾರೂ ಮಾಡಿಲ್ಲ, ನಾವೇ ಬರ್ತಾ ಇದ್ದೇವೆ.